ನಮಸ್ತೆ, ನಾನು ಪೂರ್ಣಿಮಾ ಭಟ್, ಡಯಟಿಷಿಯನ್. ಆಹಾರ ಮತ್ತು ಆರೋಗ್ಯ ಈ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ನೀಡುವ ಸದುದ್ದೇಶದೊಂದಿಗೆ ಹಾಗೂ ಇದರಿಂದ ಕೆಲವು ಜನಕ್ಕಾದರೂ ಉಪಯುಕ್ತ ಆಗಬಹುದು ಅನ್ನುವಂತಹ ಭರವಸೆಯೊಂದಿಗೆ ಪೂರ್ಣ ಸ್ವಾಸ್ಥ್ಯ ಯೂಟ್ಯೂಬ್ ಚಾನೆಲ್ ಪ್ರಾರಂಭವಾಗಿದೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ಉಕ್ತಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಸರಿಯಾದ ಆಹಾರ ಕ್ರಮ ಮತ್ತು ಜೀವನ ಶೈಲಿಯಿಂದ ನಮ್ಮ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದು. ಈ ವಿಷಯ ಎಲ್ಲರಿಗೂ ಗೊತ್ತಿದ್ರೂ ಕೂಡ ಇವತ್ತಿನ ಒಂದು ಗಡಿಬಿಡಿಯ ಜೀವನದಲ್ಲಿ ನಾವೆಲ್ಲ ಅತಿ ಹೆಚ್ಚು ನೆಗ್ಲೆಕ್ಟ್ ಮಾಡೋದು ಕೂಡ ಊಟ ತಿಂಡಿಗಳನ್ನೇ ಆಗಿರುತ್ತೆ. ತಪ್ಪಾದ ಆಹಾರ ಕ್ರಮ ಮತ್ತೆ ಜೀವನ ಶೈಲಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಆಗಿರುತ್ತೆ. ಈಗಿನ ಕಾಲದಲ್ಲಿ ಎಲ್ರಿಗೂ ಕೂಡ ಸಾಕಷ್ಟು ಎಜುಕೇಶನ್ ಇದೆ, ಅದ್ರ ಜೊತೆಗೆ ತಕ್ಕ ಮಟ್ಟಿಗೆ ಬೇಕಾದಂತಹ ಆಹಾರವನ್ನು ಕೊಂಡ್ಕೊಳ್ಳುವಂತ ಶಕ್ತಿ ಇದೆ. ಹಾಗೆ ಮೆಡಿಕಲ್ ಫೀಲ್ಡಲ್ಲಿ ಕೂಡ ಸಾಕಷ್ಟು ಸಂಶೋಧನೆಗಳು, ಸುಧಾರಣೆಗಳು ಆಗಿವೆ. ಆದರೂ ಕೂಡ ನಮ್ಮ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಇಲ್ಲ. ಯಾಕಿರ್ಬೋದು? ನಮ್ಮಲ್ಲಿ ಎಜುಕೇಶನ್ ಇದೆ, ಆದರೆ ನ್ಯೂಟ್ರಿಷನ್ ಎಜುಕೇಶನ್ ಇಲ್ಲ. ಅಂದರೆ ಆಹಾರ ಸಾಕ್ಷರತೆ ಕಡಿಮೆ ಇದೆ ಅಂತ ಅನ್ಸುತ್ತೆ. ಆಹಾರದ ವಿಷಯಕ್ಕೆ ಬಂದರೆ ಇವತ್ತು ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಎಷ್ಟೋ ಮೆಸೇಜ್ ವಿಡಿಯೋಗಳನ್ನು ನೋಡಿರ್ಬೋದು, ಫಾರ್ವರ್ಡೆಡ್ ಮೆಸೇಜ್ಗಳನ್ನ ನೋಡಿರ್ಬೋದು. ಈ ಒಂದು ಹಣ್ಣನ್ನು ತಿನ್ನಿ, BP, ಶುಗರ್ ಎಲ್ಲ ಕಡಿಮೆ ಆಗುತ್ತೆ, ಸರ್ವರೋಗಕ್ಕೂ ಒಂದೇ ಮದ್ದು. ಹಾಗೆ ವೆಯ್ಟ್ ಲಾಸ್ ಆಗಬೇಕಾ, ಈ ಪೌಡರ್ನ ತಗೊಳ್ಳಿ, 10 ದಿನದಲ್ಲಿ 10 kg ಕಮ್ಮಿ ಆಗ್ಬೋದು. ಈ ರೀತಿಯಾದಂತಹ ತಪ್ಪು ಮಾಹಿತಿಗಳು ತುಂಬ ಬೇಗ ಜನರನ್ನು ತಲುಪ್ತಾ ಇದೆ. ಸೊ ಪೂರ್ಣ ಸ್ವಾಸ್ಥ್ಯದ ಮೂಲಕ ನಾವು ಒಂದಷ್ಟು ಸರಿಯಾದ ಮಾಹಿತಿಯನ್ನು ತಿಳಿಯೋಣ. ನಮ್ಮ ನ್ಯೂಟ್ರಿಷನ್ ಬಗ್ಗೆ ನಮ್ಮ ಜ್ಞಾನವನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಣ. ಅಯ್ಯೋ, ಯಾವ ಆಹಾರ ಆದ್ರೇನು, ಹೊಟ್ಟೆ ತುಂಬಿದ್ರಾಯ್ತಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ನಾನು ಪ್ರತಿ ಸಲ ಒಂದೇ ಉದಾಹರಣೆ ಕೊಡ್ತೀನಿ. ನಮ್ಮ ದೇಹಕ್ಕೂ ಮತ್ತೆ ನಮ್ಮ ಗಾಡಿಗೂ ಒಂದು ಸಾಮ್ಯತೆ ಇದೆ. ನಮ್ಮ ಗಾಡಿಗೆ ನಾವೀಗ ಪೆಟ್ರೋಲ್ ಗಾಡಿ ಇದೆ ಅಂದ್ರೆ ಪೆಟ್ರೋಲ್ನೇ ಹಾಕ್ತೀವಿ, ಡೀಸೆಲ್ ಗಾಡಿ ಅಂದ್ರೆ ಡೀಸೆಲ್ನೇ ಹಾಕ್ತೀವಿ. ಅದನ್ನ ಬಿಟ್ಟು ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದ್ರೆ ಏನಾಗುತ್ತೆ, ಅಥವಾ ಡೀಸೆಲ್ ಗಾಡಿಗೆ ಸೀಮೆ ಎಣ್ಣೆ ತಂದು ಹಾಕಿದ್ರೆ ಏನಾಗುತ್ತೆ? ಗಾಡಿ ಎಂಜನ್ ಕೆಲಸ ಮಾಡಲ್ಲ ಅಲ್ವಾ? ಅದೇ ರೀತಿ ನಮ್ಮ ಬಾಡಿ ಕೂಡ ನಮ್ಮ ದೇಹಕ್ಕೆ ಯಾವ ಆಹಾರ ಆಗುತ್ತೆ ಅದನ್ನೇ ಕೊಡಬೇಕು. ಇಲ್ಲ ಅಂದ್ರೆ ನಮ್ಮ ದೇಹದ ಎಂಜಿನ್ ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ. ನಮ್ಮ ಜೀವನ ಶಕ್ತಿ ನಮ್ಮನ್ನ ಬಿಟ್ರೆ ಬೇರೆಯವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಮ್ಗೆ ಹಸಿವಾದಾಗ ಹೇಗೆ ನಮ್ಮ ಬಾಡಿ ನಮ್ಗೆ ಸಿಗ್ನಲ್ ಕೊಡುತ್ತೆ, ನಮ್ಗೆ ಹಸಿವಾಗಿದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಹೊಟ್ಟೆ ತುಂಬಿದಾಗ್ಲೂ ಕೊಡುತ್ತೆ. ಅಥವಾ ಯಾವುದೇ ಒಂದು ಆಹಾರ ಜೀರ್ಣ ಆಗ್ತಾ ಇಲ್ಲ ಅಥವಾ ಹೆಚ್ಚಾಗ್ತಾ ಇದೆ ಅಂತ ಆದಾಗ್ಲೂ ಕೂಡ ಸಿಗ್ನಲ್ ಕೊಡುತ್ತೆ. ಅದನ್ನ ಅಬ್ಸರ್ವ್ ಮಾಡುವ ಶಕ್ತಿ ನಮಗಿರ್ಬೇಕು ಅಷ್ಟೆ. ಒಂದು ವೇಳೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಯಾವ ಆಹಾರ ಬೇಕು, ಯಾವ ಪೋಷಕಾಂಶ ಎಷ್ಟು ಬೇಕು, ಆಹಾರ ಸಲಹೆಗಳು ಬೇಕಾಗಿದ್ದಾಗ, ಅಥವಾ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದಾಗ, ಅಥವಾ ಈಗ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಪರಿಸ್ಥಿತಿಗಳಲ್ಲಿ ಯಾವಾಗಲೂ ಕೂಡ ನಾವು ಕ್ವಾಲಿಫೈಡ್ ಡಯಟಿಷಿಯನ್ನ ಕನ್ಸಲ್ಟ್ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ನ್ಯೂಟ್ರಿಷನ್ ಹೆಸರಿನಲ್ಲಿ ತುಂಬ ಜನ ಅವರ ಪ್ರಾಡಕ್ಟ್ಗಳನ್ನು ಸೇಲ್ ಅಥವಾ ಮಾರ್ಕೆಟ್ ಮಾಡೋದಿರ್ಬೋದು, ಅಥವಾ ಈ ಸೋಷಿಯಲ್ ಮೀಡಿಯಾ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ಅಂತ ಇರ್ಬೋದು, ಹಾಗೆ ಒಂದು 3-4 ತಿಂಗಳು ಅಥವಾ 5-6 ತಿಂಗಳ ಕ್ರ್ಯಾಶ್ ಕೋರ್ಸ್ಗಳನ್ನು ಮಾಡ್ಕೊಂಡವ್ರು ಇರ್ಬೋದು. ಇವರೆಲ್ಲರೂ ಕೂಡ ತಮ್ಮನ್ನು ತಾವು ನ್ಯೂಟ್ರಿಷನಿಸ್ಟ್ ಅಥವಾ ನ್ಯೂಟ್ರಿಷನ್ ಕೋಚ್ ಅಥವಾ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್ ಹೀಗೆ ಕರ್ಕೊಳ್ತಾ ಇದ್ದಾರೆ. ಆದರೆ ಕ್ವಾಲಿಫೈಡ್ ಡಯಟಿಷಿಯನ್ ಅಂದರೆ ಯಾರು? ಕ್ವಾಲಿಫೈಡ್ ಡಯಟಿಷಿಯನ್ ಅಂದರೆ ಮಿನಿಮಮ್ ಮಾಸ್ಟರ್ಸ್ ಡಿಗ್ರಿ, ಅಂದರೆ ಯಾವುದೇ ಆಹಾರ ವಿಜ್ಞಾನ ವಿಭಾಗಗಳಲ್ಲಿ, ಉದಾಹರಣೆಗೆ ಕ್ಲಿನಿಕಲ್ ನ್ಯೂಟ್ರಿಷನ್ ಇರ್ಬೋದು, ಅಥವಾ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಇರ್ಬೋದು, ನ್ಯೂಟ್ರಿಷನ್ ಆ್ಯಂಡ್ ಡಯಟೆಟಿಕ್ಸ್ ಇರ್ಬೋದು, ಹೀಗೆ ಆಹಾರ ವಿಜ್ಞಾನ ವಿಭಾಗಗಳಲ್ಲಿ MSc ಆಗಿರಬೇಕು. ಅದರ ಜೊತೆಯಲ್ಲಿ ಹಾಸ್ಪಿಟಲ್ ಸೆಟ್ಟಿಂಗ್ಸ್ಗಳಲ್ಲಿ ಒಂದಷ್ಟು ಟ್ರೈನಿಂಗ್ ಆಗಿರಬೇಕು. ಈಗ BSc MSc ಮಾಡಿದ್ದೀವಿ ಅಂದರೆ ನಮಗೆ ಇಂಟರ್ನ್ಶಿಪ್ ಇರುತ್ತೆ, ಹಾಸ್ಪಿಟಲ್ಗಳಲ್ಲಿ ಇಂಟರ್ನ್ಶಿಪ್ ಇರುತ್ತೆ, ಅಲ್ಲಿ ಒಂದಷ್ಟು ಟ್ರೈನಿಂಗ್ ದೊರೆತಿರುತ್ತೆ. ಆದರೆ ಈ ಕ್ರ್ಯಾಶ್ ಕೋರ್ಸ್ಗಳನ್ನು ಮಾಡ್ಕೊಂಡವರಿಗೆ ಈ ರೀತಿಯಾದಂಥ ಯಾವುದೇ ಟ್ರೈನಿಂಗ್ಗಳು ಇರೋದಿಲ್ಲ. ಯಾರೋ ಹೇಳಿದ್ರು ಅಂತ ಯಾವ್ಯಾವುದೋ ಪ್ರಾಡಕ್ಟ್ಗಳನ್ನು ತಗೊಂಡು, ಅಥವಾ ನಿಮ್ಮ ದೇಹಕ್ಕೆ ಆಗದೇ ಇರುವಂಥ ಡಯಟ್ ಮಾಡಿಕೊಂಡು ಆರೋಗ್ಯವನ್ನು ಇನ್ನಷ್ಟು ಹಾಳು ಮಾಡ್ಕೋಬೇಡಿ. ಆರೋಗ್ಯಕ್ಕೆ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಯಾವುದೇ ಶಾರ್ಟ್ಕಟ್ಗಳಿಲ್ಲ. ಇದಕ್ಕೆ ಸಮತೋಲಿತ ಆಹಾರ ಅಂದರೆ ಬ್ಯಾಲೆನ್ಸ್ ಡಯಟ್, ಅದ್ರ ಜೊತೆಗೆ ಒಂದಿಷ್ಟು ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ಮೊದಲೆಲ್ಲ ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು ಅಂತ ಊಟ ಮಾಡ್ತಾ ಇದ್ರು, ಆದರೆ ಇವಾಗ ನಾವು ಊಟ ಮಾಡಿದ್ದನ್ನು ತಿಂದಿದ್ದನ್ನು ಕರಗಿಸ್ಕೋಬೇಕು ಅಂತ ಎಕ್ಸಸೈಸ್ ಮಾಡಬೇಕು, ನಡಿಬೇಕು ಅಲ್ವಾ? ಸೊ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಅಥವಾ ನಮ್ಮ ಆರೋಗ್ಯಕ್ಕೆ ಯಾವುದೇ ಶಾರ್ಟ್ಕಟ್ಗಳಿಲ್ಲ.
ಸಮತೋಲಿತ ಆಹಾರ ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾದ್ರೆ ಸಮತೋಲಿತ ಆಹಾರ ಅಂದ್ರೆ ಏನು, ಬ್ಯಾಲೆನ್ಸ್ ಡಯಟ್ ಅಂದ್ರೆ ಏನು, ಯಾವ್ಯಾವ ಆಹಾರಾಂಶಗಳು ಇರಬೇಕು, ಎಷ್ಟು ಇರಬೇಕು, ಹಾಗೆ ಬರೀ ಸೊಪ್ಪು ತರಕಾರಿ ತಿನ್ನೋದು ಮಾತ್ರ ಹೆಲ್ದಿ ಡಯಟ್ ಅಥವಾ ಏನು ಊಟ ಬಿಡೋದೇ ಡಯಟ್, ಇದೆಲ್ಲ ಪ್ರಶ್ನೆಗಳು ತುಂಬಾ ಜನಕ್ಕೆ ಇರುತ್ತೆ. ಇವುಗಳ ಬಗ್ಗೆ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಎಲ್ಲ ವಿಷಯಗಳು ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಅನ್ಸಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.